ಸರ್, 40 ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಮೇಲೆ ಖಾಸಗಿ ಸಂಸ್ಥೆಗಳ ಜಾಹೀರಾತುಗಳನ್ನು ಅಂಟಾಕ್ತಾ ಇದ್ದಾರೆ ಅಂತೇಳಿ ಭಾಳ ಟ್ರೋಲ್ ಆಗ್ತದೆ ಸರ್. ಈ ವಿಚಾರವಾಗಿ ಏನಾಗುತ್ತೆ? ಒಂದಪ್ಪ, ನಾವು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಸುಮಾರು BMTC ಒಂದಕ್ಕೆ 60 ಕೋಟಿ ಬರುತ್ತೆ ಅಲ್ವಾ. ನೆನ್ನೆ ನಾನು ನೋಡಿದೆ, ಗುಟ್ಕಾ ಬಗ್ಗೆ ಎಲ್ಲೋ ಹುಬ್ಬಳ್ಳಿನಲ್ಲಿ ಇದನ್ನು ಹರಿದಾಗ್ತಿರೋದು. ಗುಟ್ಕಾನೇ ನಿಷೇಧ ಮಾಡಿಬಿಡಲಿ ನಮ್ಮ ದೇಶದಿಂದ. ಗುಟ್ಕಾನ ನಿಷೇಧ ಮಾಡಿದ್ರೆ ಆಯ್ತಲ್ಲ. ನಾವು ಗುಟ್ಕಾ ನಿಷೇಧ ಮಾಡೋಕ್ಕೆ ಹೋರಾಟ ಮಾಡಬೇಕು, ಬಸ್ ಮೇಲೆ ಸ್ಟಿಕ್ಕರ್ ಹೋರಾಟ ಮಾಡಬೇಕು. BMTCಗೆ 60 ಕೋಟಿ ಬರುತ್ತೆ ಪ್ರತಿ ವರ್ಷ. ಅದೇ ರೀತಿ KSRTCಗೆ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಆದಷ್ಟು ಆದಾಯ ಬರುತ್ತೆ. ಅದರಿಂದ ಯಾವುದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯೋ ಅದನ್ನು ದೇಶದಲ್ಲೇ ಬ್ಯಾನ್ ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಬಸ್ಗೆ ಅಂಟಿಸ್ಬಿಡ್ತಾರೆ ಅಂದರೆ ಇಷ್ಟು ಪರ್ಸೆಂಟ್ ಅಂಟಿಸ್ಬೇಕು ಅಂತನ್ನೋದ್ರ ಬಗ್ಗೆ ಮಾನದಂಡ ಇದ್ರೆ ಸಂಪೂರ್ಣ ಕೆಎಸ್ಆರ್ಟಿಸಿ ಅನ್ನುವಂಥದ್ದೇ ಮುಚ್ತಾ ಇದ್ದಾರೆ ಅಂತ ಸರ್. ಇಲ್ಲ, KSRTCನಲ್ಲಿಲ್ಲ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿಲ್ಲ, BMTCಲಿದೆ. ಆಮೇಲೆ ಅದನ್ನು 40% ಮಾತ್ರ ಮಾಡಬೇಕು. ಅದನ್ನು ಹೇಳಿದ್ದೀನಿ, ಆದೇಶ ಮಾಡಿದ್ದೀನಿ. ಇನ್ನು ಮುಂದೆ ಮಾಡುವಂಥ ಸಂದರ್ಭದಲ್ಲಿ 40ರಷ್ಟು ಮಾತ್ರ ಅವಕಾಶ ಇದೆ, ಅಷ್ಟು ಮಾತ್ರ ಮಾಡಿದ್ದೀನಿ. ಉಳಿದಿದ್ದನ್ನು ಯಾವುದು ಇನ್ನು ಮುಂದೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೀನಿ ಅಷ್ಟೇ. ಸರ್, 2028ಕ್ಕೆ ನಾನೇ ಸರ್, ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಮೇಲೆ ಖಾಸಗಿ ಸಂಸ್ಥೆಗಳ ಜಾಹೀರಾತುಗಳನ್ನು ಅಂಟಾಕ್ತಾ ಇದ್ದಾರೆ ಅಂತೇಳಿ ಭಾಳ ಟ್ರೋಲ್ ಆಗ್ತದೆ ಸರ್. ಈ ವಿಚಾರವಾಗಿ ಏನಾಗುತ್ತೆ? ಒಂದಪ್ಪ, ನಾವು ಅಟ್ಯಾಚ್ಮೆಂಟ್ ಕೊಡ್ತೀವಿ. ಸುಮಾರು BMTC ಒಂದಕ್ಕೆ 60 ಕೋಟಿ ಬರುತ್ತೆ ಅಲ್ವಾ. ನೆನ್ನೆ ನಾನು ನೋಡಿದೆ, ಗುಟ್ಕಾ ಬಗ್ಗೆ ಎಲ್ಲೋ ಹುಬ್ಬಳ್ಳಿನಲ್ಲಿ ಇದನ್ನು ಹರಿದಾಗ್ತಿರೋದು. ಗುಟ್ಕಾನೇ ನಿಷೇಧ ಮಾಡಿಬಿಡಲಿ ನಮ್ಮ ದೇಶದಿಂದ. ಗುಟ್ಕಾನ ನಿಷೇಧ ಮಾಡಿದ್ರೆ ಆಯ್ತಲ್ಲ. ನಾವು ಗುಟ್ಕಾ ನಿಷೇಧ ಮಾಡೋಕ್ಕೆ ಹೋರಾಟ ಮಾಡಬೇಕು, ಬಸ್ ಮೇಲೆ ಸ್ಟಿಕ್ಕರ್ ಹೋರಾಟ ಮಾಡಬೇಕು. BMTCಗೆ 60 ಕೋಟಿ ಬರುತ್ತೆ ಪ್ರತಿ ವರ್ಷ. ಅದೇ ರೀತಿ KSRTCಗೆ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಆದಷ್ಟು ಆದಾಯ ಬರುತ್ತೆ. ಅದರಿಂದ ಯಾವುದ್ರ ಬಗ್ಗೆ ಅವರಿಗೆ ಅಸಮಾಧಾನ ಇದೆಯೋ ಅದನ್ನು ದೇಶದಲ್ಲೇ ಬ್ಯಾನ್ ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪೂರ್ತಿ ಬಸ್ಗೆ ಅಂಟಿಸ್ಬಿಡ್ತಾರೆ ಅಂದರೆ ಇಷ್ಟು ಪರ್ಸೆಂಟ್ ಅಂಟಿಸ್ಬೇಕು ಅಂತನ್ನೋದ್ರ ಬಗ್ಗೆ ಮಾನದಂಡ ಇದ್ರೆ ಸಂಪೂರ್ಣ ಕೆಎಸ್ಆರ್ಟಿಸಿ ಅನ್ನುವಂಥದ್ದೇ ಮುಚ್ತಾ ಇದ್ದಾರೆ ಅಂತ ಸರ್. ಇಲ್ಲ, KSRTCನಲ್ಲಿಲ್ಲ, ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿಲ್ಲ, BMTCಲಿದೆ. ಆಮೇಲೆ ಅದನ್ನು 40% ಮಾತ್ರ ಮಾಡಬೇಕು. ಅದನ್ನು ಹೇಳಿದ್ದೀನಿ, ಆದೇಶ ಮಾಡಿದ್ದೀನಿ. ಇನ್ನು ಮುಂದೆ ಮಾಡುವಂಥ ಸಂದರ್ಭದಲ್ಲಿ 40ರಷ್ಟು ಮಾತ್ರ ಅವಕಾಶ ಇದೆ, ಅಷ್ಟು ಮಾತ್ರ ಮಾಡಿದ್ದೀನಿ. ಉಳಿದಿದ್ದನ್ನು ಯಾವುದು ಇನ್ನು ಮುಂದೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೀನಿ ಅಷ್ಟೇ. ಸರ್, 2028ಕ್ಕೆ ನಾನೇ